ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧಾರಿಕ ಸುಸ್ವಾಗತ. ಸ್ನೇಹಿತರೆ, ಇದು ಬಿಲ್ಪತ್ರೆ ಮರ. ಈ ಬಿಲ್ಪತ್ರೆ ಮರದಲ್ಲಿ ಒಂದು ಕಾಯಿನ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ. ಈ ಬಿಲ್ಪತ್ರೆ ಮರ ಎಲ್ಲ ಊರಿನ ಬದುಗಳಲ್ಲಿ ಮತ್ತು ಹೊಲದಲ್ಲಿ ಮತ್ತು ಊರಾಚೆಯಲ್ಲಿ ಬೆಳ್ಕೊಂಡಿರ್ತವೆ ಮತ್ತು ಊರ ಮುಂದೆನೂ ಕೂಡ ಬೆಳೆದಿರ್ತವೆ. ಹಳ್ಳಿ ಕಟ್ಟೆಯಲ್ಲಿ ಬೆಳೆದಿರ್ತಾರೆ. ಈ ಬಿಲ್ಪತ್ರೆ ಕಾಯಲ್ಲಿ ಒಂದು ವಿಶೇಷತೆ ಇದೆ. ಈ ಬಿಲ್ಪತ್ರೆ ಕಾಯಿಯನ್ನು ನಾವು ತಲೆನೋವು ಇದ್ದರೆ ಮತ್ತು ಕಣ್ಣೂರಿದ್ದರೆ, ತುಂಬ ಬಾಡಿ ಉಷ್ಣಾಂಶ ಇದ್ದರೆ, ಈ ಬಿಲ್ಪತ್ರೆ ಕಾಯಲ್ಲಿ ಆ ಕಾಯಿಯನ್ನು ನಾವು ತೊಗೊಂಬಂದು ಬೆಂಕಿ ಕೆಂಡದಲ್ಲಿ ಬೇಯಿಸಿಬಿಟ್ಟು ಸಂಜೆ ಅಂದರೆ ನಾವು ಸಂಜೆ ಮಲಗೋಕ್ಕಿಂತ ಮುಂಚೆ ಆ ಕಾಯಿನ ಬೇಯಿಸಿಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಆ ಕಾಯಿಯನ್ನು ನಮ್ಮ ತಲೆಗೆ ಅಂದರೆ ಲೇಪನ ಮಾಡಿಕೊಂಡ್ರೆ, ತಲೆಗೆ ಹಚ್ಕೊಂಡ್ರೆ ಮತ್ತು ಬಟ್ಟೆ ಕಟ್ಟಿಕೊಂಡು ಅದನ್ನು ನಾವು ಮಲಗಬೇಕು. ರಾತ್ರಿ ವೇಳೆ ಮಲಗಿದ ಮೇಲೆ ಆ ಬಿಲ್ಪತ್ರೆಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಬಾಡಿಗೆ ಸೇರಿಕೊಳ್ಳುತ್ತೆ. ಎಷ್ಟು ಬಾಡಿ ಹೀಟ್ ಇರುತ್ತೋ ಅಷ್ಟು ಬಾಡಿನ ಕೋಲ್ಡ್ ಮಾಡುತ್ತೆ ಮತ್ತು ತಲೆಯಲ್ಲಿರುವ ಒಟ್ಟು ಮತ್ತು ತಲೆ ಉರಿ ಎಲ್ಲ ಕಮ್ಮಿ ಮಾಡುತ್ತೆ. ಸ್ನೇಹಿತರೆ, ಭಾಳ ಅದ್ಭುತವಾದ ಒಂದು ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲರೂ ಮಾಡ್ಬೋದು, ಎಲ್ಲ ಹೆಣ್ಮಕ್ಳು, ಎಲ್ಲರೂ ಗಂಡ್ಮಕ್ಳು ಎಲ್ಲ ಮಾಡ್ಕೊಬೋದು. ಒಳ್ಳೆಯದು ಬಿಲ್ಪತ್ರೆ ಕಾಯಿ. ಸ್ನೇಹಿತರೆ, ಇದು ನೋಡ್ತಾ ಇರ್ಬೋದು. ಈ ಬಿಲ್ಪತ್ರೆ ಮರ ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲ ಊರುಗಳಲ್ಲೂ ಇರುತ್ತೆ. ಭಾಳ ಒಳ್ಳೆಯದಿದು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ನನ್ನ ಸ್ನೇಹಿತರೆ. ಈ ಬಿಲ್ಪತ್ರೆಯಲ್ಲಿ ವಿಶೇಷತೆಯನ್ನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಸಣ್ಣ ವಿಡಿಯೋ. ಥ್ಯಾಂಕ್ ಯು.